ನಮಸ್ಕಾರ. ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ಕಿಡ್ನಿ ರಿಲೇಟೆಡ್ ಮತ್ತೊಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣಂತೆ. ಏನಪ್ಪಾ ಅಂತಂದರೆ, ಈ ಕಿಡ್ನಿ ತೊಂದರೆ ಇದ್ದವರಿಗೆ ನಮ್ಮ ಹೃದಯ ಸಂಬಂಧಿತ ಹಾಗೂ ರಕ್ತನಾಳ ಸಂಬಂಧಿತ ಪ್ರಾಬ್ಲಮ್ಸ್ ಯಾವ ರೀತಿ ಕಾಣಿಸ್ಕೊಳ್ಳೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹೃದಯಕ್ಕೆ ಮತ್ತು ಕಿಡ್ನಿಗೆ ಒಂದು ಪ್ರಮುಖವಾದ ಸಂಬಂಧ ಇದೆ. ಯಾಕೆ ಅಂತಂದರೆ, ನಮ್ಮ ದೇಹದಲ್ಲಿ ಇರುವಂಥ ರಕ್ತವನ್ನು ಪಂಪ್ ಮಾಡೋದು ಹಾರ್ಟ್ ಆಗಿದ್ರೆ, ಆ ರಕ್ತದಲ್ಲಿ ಉತ್ಪಾದನೆ ಆಗುವಂತಹ ಒಂದು ಏನು ಕೆಮಿಕಲ್ಸ್ ಇರುತ್ತೆ, ಬಾಡಿನಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ, ಅದು ಕಿಡ್ನಿ ಮುಖಾಂತರ ಹೊರಗೆ ಹೋಗುತ್ತೆ. ಸೊ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಹಾರ್ಟ್ ಒಂದು ಪಂಪಿಂಗ್ ಮೆಷಿನ್ ಥರ ವರ್ಕ್ ಆಯಿತು ಅಂದರೆ, ಕಿಡ್ನಿ ಒಂದು ಫಿಲ್ಟರಿಂಗ್ ಮೆಷಿನ್ ಥರ ವರ್ಕ್ ಮಾಡ್ತಾ ಇರ್ತದೆ. ಸೊ ಈ ಹಾರ್ಟು ಮತ್ತು ಫಿಲ್ಟರಿಂಗ್ ಮೆಷಿನ್ನು ಯಾವತ್ತೂ ಒಂದು ಒಳ್ಳೆಯ ಸಂಬಂಧದಲ್ಲಿ ನಡೀತಾ ಇರುತ್ತೆ. ಸೊ ಯಾವಾಗ ಕಿಡ್ನಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಕಿಡ್ನಿ ಪ್ರಾಬ್ಲಮ್ಸು ಸ್ವಲ್ಪ ಇರ್ಬೋದು, ಅಥವಾ ಜಾಸ್ತಿ ಇರ್ಬೋದು, ಅಥವಾ ಡಯಾಲಿಸಿಸ್ ಸ್ಟೇಜ್ಗೆ ಹೋಗ್ಬೋದು. ಆ ಒಂದು ಪ್ರಾಬ್ಲಮಿಂದ ಹಾರ್ಟ್ ಮೇಲೆ ಕೂಡ ಒಂದು ದುಷ್ಪರಿಣಾಮ ಬೀಳಲಿಕ್ಕೆ ಸುಮಾರಷ್ಟು ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿ ಈ ದುಷ್ಪರಿಣಾಮಗಳು ಕಿಡ್ನಿ ತೊಂದರೆ ಇದ್ದವರಿಗೆ ಹಾರ್ಟ್ ಮೇಲೆ ರಕ್ತನಾಳಗಳು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣಂತೆ. ಸೊ ಯಾರಿಗೆ ಈ ಒಂದು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅವರು ಸರಾಸರಿ 20-30% ಏನು ಅವರಿಗೆ ಬೇರೆ ಬೇರೆ ರೀತಿಯಾದ ಒಂದು ಮರಣ ಹೊಂದ್ತಾರೆ. ಅದರಲ್ಲಿ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾಸಸ್ಸು ತುಂಬ ಇಂಪಾರ್ಟೆಂಟು. ಯಾವಾಗ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸು ಈ ಕಿಡ್ನಿ ಪೇಷಂಟ್ ಫೇಸ್ ಮಾಡ್ತಿರ್ತಾರೆ, ಅವರಿಗೆ ಬೇರೆ ಬೇರೆ ರೀತಿಯಾದ ಒಂದು ಪ್ರಾಬ್ಲಮ್ಸು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಯಾವುದಪ್ಪ ಈ ಪ್ರಾಬ್ಲಮ್ಸು ಅಂದರೆ, ಮುಖ್ಯವಾಗಿ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ. ನಮ್ಮ ಹೃದಯದ ಒಂದು 4 ಚೇಂಬರ್ಸ್ ಏನಿರುತ್ತೆ, ಅದರಲ್ಲಿ ಮೇನ್ ಪಂಪಿಂಗ್ ಚೇಂಬರ್ ಅಂದರೆ ನಮ್ಮ ಲೆಫ್ಟ್ ವೆಂಟ್ರಿಕಲ್. ಸೊ ಯಾವಾಗ ಈ ಕಿಡ್ನಿಯ ಒಂದು ಸಮಸ್ಯೆ ನಾವು ಎದುರಾಗ್ತಾ ಇರುತ್ತೆ, ಅವ್ರುಗಳಿಗೆ ಈ ಲೆಫ್ಟ್ ವೆಂಟ್ರಿಕಲ್ ಹೈಪರ್ಟ್ರೋಫಿ ತುಂಬ ಕಾಮನ್. ಸೊ ಈ ಹೈಪರ್ಟ್ರೋಫಿ ಅಂತಂದರೆ ದಪ್ಪ ಆಗಿರ್ತದೆ ರಕ್ತದ, ನಮ್ಮ ಹಾರ್ಟಿನ ಒಂದು ಚೇಂಬರ್ಸ್ ಏನಿರುತ್ತೆ ದಪ್ಪ ಆಗುತ್ತೆ. ಯಾವಾಗ ಹಾರ್ಟಿನ ಚೇಂಬರ್ಸ್ ದಪ್ಪ ಆಗುತ್ತೆ, ಅದರ ಒಂದು ಫಂಕ್ಷನಿಂಗಿಗೆ ಅದು ಪ್ರಾಬ್ಲಮ್ ಶುರುವಾಗ್ತಾ ಬರುತ್ತೆ. ಸೊ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ನಮ್ಮ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಹಾಗೆ ನಮ್ಮ ರಕ್ತನಾಳಗಳಲ್ಲಿ ಕೂಡ ಈ ಕ್ಯಾಲ್ಸಿಫಿಕೇಶನ್ಸು ತುಂಬ ಕಾಮನ್ ಆಗುತ್ತೆ. ಅದಕ್ಕೆ ನಾವು ವ್ಯಾಸ್ಕ್ಯುಲರ್ ಕ್ಯಾಲ್ಸಿಫಿಕೇಶನ್ಸ್ ಅಂತ ಹೇಳ್ತೀವಿ. ಯಾಕಪ್ಪ ಇದು ವ್ಯಾಸ್ಕ್ಯುಲರ್ ಕ್ಯಾಲ್ಸಿಫಿಕೇಶನ್ಸ್ ಅಂತಂದರೆ, ಈ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಮೆಟಬಾಲಿಸಮ್ಮು ವೇರಿಯೇಷನ್ ಆಗಿರುತ್ತೆ. ಅದಲ್ಲದೆ ಆ ಒಂದು ದೇಹದಲ್ಲಿರುವಂತಹ ಒಂದು ನಾರ್ಮಲ್ ಒಂದು ಕೆಮಿಕಲ್ ಬ್ಯಾಲೆನ್ಸ್ ತಪ್ಪಿರುತ್ತೆ. ಹಾಗೆ ರಕ್ತದ ಮೇಲೆ ಒಂದು ಒತ್ತಡ ಕೂಡ ಜಾಸ್ತಿ ಆಗಿರುತ್ತೆ. ಇದರಿಂದ ನಮ್ಮ ರಕ್ತನಾಳಗಳು ಗಟ್ಟಿಯಾಗಿ ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ. ಸೊ ರಕ್ತನಾಳಗಳು ಗಟ್ಟಿಯಾದಾಗ ಅದರದ ಒಂದು ಎಲಾಸ್ಟಿಕ್ ಕೆಪಾಸಿಟಿ ಏನಿರುತ್ತೆ, ಅಥವಾ ಒಂದು ಪಂಪ್ ಮಾಡ್ಬೇಕಾದ್ರೆ ರಕ್ತನಾಳಗಳು ಮೂವ್ಮೆಂಟ್ ಆಗ್ಬೇಕಾದ್ರೆ ಇರುವಂಥ ಒಂದು ಎಲಾಸ್ಟಿಕ್ ಕೆಪಾಸಿಟಿ ಕಳ್ಕೊಳ್ತಾ ಬರುತ್ತೆ. ಸೊ ಈ ರಕ್ತನಾಳಗಳ ಕ್ಯಾಲ್ಸಿಫಿಕೇಶನ್ಸು ಅಥವಾ ಈ ಅಥೆರೋಸ್ಕ್ಲೆರೋಸಿಸ್ ಅಂತ ಏನು ಹೇಳ್ತೀವಿ, ಈ ಕಿಡ್ನಿ ಪೇಷಂಟ್ಸಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದ ಒಂದು ಪ್ರಾಬ್ಲಮ್ಸು ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಅಂದರೆ, ಈ ಕಾರ್ಡಿಯಾಕ್ ಅರಿಥ್ಮಿಯಾಸ್ ಅಂತ ಕರಿತೀವಿ. ನಮ್ಮ ಹಾರ್ಟ್ ಒಂದು ನಿಮಿಷಕ್ಕೆ 60-70 ಸಾರಿ ಅದು ಹೊಡ್ಕೊಳ್ತಾ ಇರ್ತದೆ. ಅದಕ್ಕೆ ನಾವು ಹಾರ್ಟ್ ಪಂಪಿಂಗ್ ಬೀಟ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅರಿಥ್ಮಿಯಾದಲ್ಲಿ ಏನಾಗುತ್ತೆ, ಈ ಹಾರ್ಟ್ನ ಒಂದು ಪಂಪಿಂಗು ತುಂಬ ಫಾಸ್ಟ್ ಆಗುತ್ತೆ, ಅಥವಾ ತುಂಬ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಕಾರ್ಡಿಯಾಕ್ ಅರಿಥ್ಮಿಯಾಸ್ ಅಂತೀವಿ. ಸೊ ಈ ಕಿಡ್ನಿ ಪೇಷಂಟಲ್ಲಿ ಇದ್ದವರಿಗೆ ಈ ಕಾರ್ಡಿಯಾಕ್ ಅರಿಥ್ಮಿಯಾಸು ತುಂಬ ಕಾಮನ್ ಆಗುತ್ತೆ. ಯಾಕೆ ಅಂತಂದರೆ, ದೇಹದಲ್ಲಿರುವಂಥ ಒಂದು ಯೂರಿಮಿಕ್ ಟಾಕ್ಸಿನ್ಸ್ ಏನಿರುತ್ತೆ, ಅಥವಾ ಪೊಟ್ಯಾಷಿಯಂ ಅಂಶ ವೇರಿಯೇಷನ್ ಆದಾಗ ಈ ಅರಿಥ್ಮಿಯಾಸ್ ತುಂಬ ಕಾಮನ್ ಆಗಿರುತ್ತೆ. ಈ ಕಾರ್ಡಿಯಾಕ್ ಅರಿಥ್ಮಿಯಾಸಿಂದ ಒಂದು ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ದೇಹದಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆಗುತ್ತೆ, ಅಥವಾ ಪೊಟ್ಯಾಷಿಯಂ ಅಂಶ ಕಡಿಮೆ ಆಗುತ್ತೆ, ಬೇರೆ ರೀತಿಯಾದ ಒಂದು ಕಾರ್ಡಿಯಾಕ್ ಡಿಸ್ಫಂಕ್ಷನ್ ಆಗುತ್ತೆ ಅರಿಥ್ಮಿಯಾಸ್ ಮುಖಾಂತರ, ಇದರಲ್ಲಿ ಸಡನ್ ಡೆತ್ ಆಗೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಕಿಡ್ನಿ ಪೇಷಂಟ್ ಇದ್ದವರು ಈ ತಮ್ಮ ಪೊಟ್ಯಾಷಿಯಂ ಲೆವೆಲ್ಸ್ನ ಕರೆಕ್ಟಾಗಿ ಮಾನಿಟರ್ ಮಾಡೋದ್ರಿಂದ ಈ ಒಂದು ಪ್ರಾಬ್ಲಮ್ಸಿಂದ ನೀವು ನಿಮ್ಮನ್ನು ಕಾಪಾಡ್ಕೊಳ್ಬೋದು. ಹಾಗೆ ಇನ್ನೊಂದು, ಈ ಕಿಡ್ನಿ ಪೇಷಂಟ್ಸಲ್ಲಿ ಅಂದರೆ ಹಾರ್ಟ್ ಫೇಲ್ಯೂರ್ ಕೂಡ ತುಂಬ ಕಾಮನ್ ಆಗಿರುತ್ತೆ. ಸೊ ಯಾವಾಗ ಕಿಡ್ನಿ ಫೇಲ್ಯೂರ್ ಆಗ್ತಾ ಬರ್ತಾ ಇರುತ್ತೆ, ಆಗ ದೇಹದಲ್ಲಿ ನೀರಿನ ಅಂಶ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ. ಕಿಡ್ನಿ ಪೇಷಂಟ್ಸಲ್ಲಿ ಕಾಲು ದಪ್ಪ ಆಗುವಂಥದ್ದು, ಮುಖ ದಪ್ಪ ಆಗುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಇದೆಲ್ಲ ಆದಾಗ ದೇಹದಲ್ಲಿ ಅತಿ ಹೆಚ್ಚು ನೀರಿನ ಅಂಶ ಕಲೆಕ್ಷನ್ ಆಗ್ತಾ ಹೋಗುತ್ತೆ. ಕೈ ಕಾಲೆಲ್ಲ ಬಾವು ಬರ್ತಾ ಬರುತ್ತೆ. ಆವಾಗ ಹಾರ್ಟ್ ಮೇಲೆ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ, ಅಥವಾ ಹಾರ್ಟ್ನಲ್ಲಿ ಒಂದು ಬೇರೆ ರೀತಿಯಾದ ಒಂದು ಪಂಪಿಂಗ್ ಕೆಪಾಸಿಟಿ
ಕಡಿಮೆ ಆದಾಗ ಏನಾಗುತ್ತೆ, ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆದಾಗ ಏನಾಗುತ್ತೆ, ಹಾರ್ಟ್ ಫೇಲ್ಯೂರ್ ಹೋಗ್ತಾರೆ. ಸೊ ಇದು ಹಾರ್ಟ್ ಫೇಲ್ಯೂರ್ ಕೂಡ ಈ ಕಿಡ್ನಿ ಪೇಷಂಟ್ಸ್ ಅಲ್ಲಿ ತುಂಬಾ ಕಾಮನ್. ಸೊ ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ಈ ಕಿಡ್ನಿಗೂ ಮತ್ತು ಹಾರ್ಟ್ಗೂ ಒಂದು ಇಂಪಾರ್ಟೆಂಟ್ ಸಂಬಂಧ ಇದೆ. ಸೊ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಟ್ ಮೇಲೆ ದುಷ್ಪರಿಣಾಮ ಬರ್ತಾ ಇರುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಕಿಡ್ನಿಗೆ ಬರುವಂತಹ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಈ ಹಾರ್ಟ್ನ ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಸೊ ಮುಖ್ಯವಾಗಿ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ, ಹಾರ್ಟ್ ಫೇಲ್ಯೂರು, ಕಾರ್ಡಿಯಾಕ್ ಅರಿಥ್ಮಿಯಾ ಅಥವಾ ಕೆಲವೊಮ್ಮೆ ಸಡನ್ ಕಾರ್ಡಿಯಾಕ್ ಡೆತ್ ಆಗಕ್ಕೆ ಕೂಡ ಸಾಧ್ಯ ಇರುತ್ತೆ. ಸೊ ಯಾವಾಗ ಈ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ, ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ಸ್ ಕೂಡ ಕಾಮನ್ ಆಗಿ ಆಗ್ತಾ ಇರುತ್ತೆ. ಸೊ ಯಾಕೆ ಈ ಕಿಡ್ನಿ ಪೇಷಂಟ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿ ಅಂತಂದ್ರೆ, ಆಗ್ಲೇ ನಾನು ಹೇಳಿದಾಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಈ ವಾಟರ್ ಅಕ್ಯುಮುಲೇಷನ್ ಅಥವಾ ದೇಹದಲ್ಲಿ ಹೆಚ್ಚು ನೀರಿನ ಅಂಶ ಸ್ಟಾಕ್ ಆಗ್ತಾ ಬರ್ತಾ ಇರುತ್ತೆ. ಅದು ಹಾರ್ಟ್ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇರುವಂತ ಹಾರ್ಟ್ ಮೇಲೆ ಹೆಚ್ಚು ಕೆಲಸ ಮಾಡುವಂತ ಒಂದು ಪ್ರೆಷರ್ ಉತ್ಪಾದನೆ ಆಗುತ್ತೆ. ಜೊತೆಗೆ ಈ ಕಿಡ್ನಿ ಪೇಷಂಟ್ ಶುರು ಆದ ಕೂಡಲೇ ನೀರಿನ ಅಂಶ ಜಾಸ್ತಿ ಆದ ಕೂಡಲೇ BP ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಯಾವಾಗ ನೀರಿನ ಅಂಶ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ. ಬ್ಲಡ್ ಪ್ರೆಷರ್ ರೈಸ್ ಆದ ಕೂಡಲೇ ಅದು ಹಾರ್ಟ್ ಮೇಲೆ ಮತ್ತೆ ದುಷ್ಪರಿಣಾಮ ಬೀಳಲಿಕ್ಕೆ ಶುರುವಾಗುತ್ತೆ. ಮತ್ತೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ವೆರಿ ಕಾಮನ್ ಆಗಿ ಶುಗರ್ BP ಇರುತ್ತೆ. ಸೊ ಶುಗರ್ BP ಇದ್ದವರು ಕೂಡ ಈ ಒಂದು ಹಾರ್ಟ್ ಫೇಲ್ಯೂರ್ಗೆ ತುಂಬಾ ಕಾಮನ್ ಆಗಿ ನಾವು ನೋಡ್ತೇವೆ. ಜೊತೆಗೆ ಈ ಕಿಡ್ನಿ ಪೇಷಂಟ್ಸ್ ಅಲ್ಲಿ ರಕ್ತದ ಒಂದು ನ್ಯೂನ್ಯತೆ ಅಥವಾ ಅನೀಮಿಯಾ ಅನ್ನೋದು ಕೂಡ ತುಂಬಾ ಕಾಮನ್. ಹಾಗಾಗಿ ಅನೀಮಿಯಾ ಆದ ಕೂಡಲೇ ಹಾರ್ಟ್ ಮೇಲೆ ಯಾವಾಗ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗುತ್ತೆ, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಕಿಡ್ನಿ ಫೇಲ್ಯೂರ್ ಅನ್ನೋದು ಒಂದು ಸಿಸ್ಟಮಿಕ್ ಡಿಸೀಸ್ ಆಗಿ ನಾವು ತಗೊಳ್ಬೇಕು. ಸೊ ಯಾವಾಗ ಕಿಡ್ನಿ ಫೇಲ್ಯೂರ್ ಆಗ್ತಾ ಬರುತ್ತೆ, ಕ್ರಿಯಾಟಿನಿನ್ ಅಥವಾ ದೇಹದಲ್ಲಿ ಉತ್ಪಾದನೆ ಆಗುವಂತಹ ಒಂದು ಟಾಕ್ಸಿಕ್ ಪ್ರಾಡಕ್ಟ್ಸ್ ದೇಹದಿಂದ ಹೊರಗಡೆ ಹೋಗೋದಿಲ್ಲ, ಅವಾಗ ದೇಹನೇ ಒಂದು ಇನ್ಫ್ಲಮೇಟರಿ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಅದರಲ್ಲಿ ನಾರ್ಮಲ್ ಆಗಿ ಏನು ಕೆಮಿಕಲ್ ಬ್ಯಾಲೆನ್ಸ್ ಇರುತ್ತೆ ಅದು ತಪ್ಪೋಗಿರುತ್ತೆ. ಅದರಿಂದ ಒಂದು ಇನ್ಫ್ಲಮೇಟರಿ ಸ್ಟೇಟಸ್ ಡೆವಲಪ್ ಆಗುತ್ತೆ. ಹಾಗಾಗಿ ಅದು ಕೂಡ ಕಿಡ್ನಿಯ ಪ್ರಾಬ್ಲಮ್ ಇರೋರಿಗೆ ಕೂಡ ಹಾರ್ಟ್ ಮೇಲೆ ದುಷ್ಪರಿಣಾಮ ತುಂಬಾ ಕಾಮನ್ ಆಗಿ ನಾವು ನೋಡ್ತೇವೆ. ಜೊತೆಗೆ ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ತಮ್ಮ ಒಂದು ನ್ಯೂಟ್ರಿಷನಲ್ ಪ್ರಾಬ್ಲಮ್ ಕೂಡ ಇರುತ್ತೆ. ಅದರಿಂದ ಕೂಡ ಅವರು ಬೇರೆ ಬೇರೆ ರೀತಿಯಾದ ಒಂದು ಬಾಡಿ ಮೇಲೆ ದುಷ್ಪರಿಣಾಮವನ್ನು ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸೊ ಈ ಕಿಡ್ನಿಯ ಒಂದು ಪ್ರಾಬ್ಲಮ್ ಇದ್ದವರು ಹಾರ್ಟ್ನ ಪ್ರಾಬ್ಲಮ್ ಬರಬಾರ್ದು ಅಥವಾ ತಮ್ಮ ಹಾರ್ಟ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಏನೆಲ್ಲ ಒಂದು ಪಾಯಿಂಟ್ಸ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನೋಡೋಣಂತೆ. ಸೊ ಮುಖ್ಯವಾಗಿ ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಹೈ ಬ್ಲಡ್ ಪ್ರೆಷರ್ ತುಂಬಾ ಕಾಮನ್ ಆಗಿರುತ್ತೆ. ಸೊ ಯಾರಿಗೆ ಈ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅವರು ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಮತ್ತೆ ಫುಡ್ ಅಲ್ಲಿ ಉಪ್ಪಿನಂಶ ಕಡಿಮೆ ಮಾಡಬೇಕು. ಮುಖ್ಯವಾಗಿ ಉಪ್ಪಿನಂಶ ಕಡಿಮೆ ಮಾಡಬೇಕು. ಏನಪ್ಪಾ ಅಂತಂದ್ರೆ ಒಂದಿನಕ್ಕೆ 2 ಗ್ರಾಮ್ ಸಾಲ್ಟ್ ಪರ್ ಡೇ ತಗೊಳ್ಬೇಕು, ಹೆಚ್ಚು ಸಾಲ್ಟ್ ತಗೊಳ್ಬಾರ್ದು. ಅವಾಗ BP ಚೆನ್ನಾಗಿ ಅವ್ರಿಗೆ ಕಂಟ್ರೋಲ್ ಬರುತ್ತೆ. ಸೊ BP ಎಷ್ಟು ಟಾರ್ಗೆಟ್ ಇರಬೇಕು ಅಂದ್ರೆ ಸಿಸ್ಟೋಲಿಕ್ 125 ಇರಬೇಕು, ಮತ್ತೆ ಡಯಾಸ್ಟೋಲಿಕ್ 75 ಇರಬೇಕು. ಸೊ ಈ ರೀತಿಯಾದ ಒಂದು ಟಾರ್ಗೆಟ್ನ ನಾವು ನಮ್ಮ BP ಮೆಜರ್ಮೆಂಟ್ ಅಲ್ಲಿ ನಾವು ತಗೊಳ್ಬೇಕು. ಸೊ ಯಾವಾಗ ನಾವು ನೀರಿನಂಶ ಕಡಿಮೆ ಮಾಡ್ತೀವಿ, ಉಪ್ಪಿನಂಶ ಕಂಟ್ರೋಲ್ ಇಟ್ಕೊಳ್ತೀವಿ, ಜೊತೆಗೆ BP ಮಾತ್ರ ನಾವು ಸರಿಯಾದ ಟೈಮ್ನಲ್ಲಿ ತಗೊಳ್ಬೇಕು. ಸೊ ಇದು ಮಾಡೋದ್ರಿಂದ ನಮ್ಮ BP ಟಾರ್ಗೆಟ್ ಅಚೀವ್ ಆಗುತ್ತೆ. ಸೊ BP ಟಾರ್ಗೆಟ್ ಎಷ್ಟಿರಬೇಕು ಅಂದ್ರೆ ಸಿಸ್ಟೋಲಿಕ್ 120 to 125, ಡಯಾಸ್ಟೋಲಿಕ್ 70 to 75 ಇರಬೇಕು. ಸೊ BP ಕಂಟ್ರೋಲ್ ಮಾಡೋದ್ರಿಂದ ಹಾರ್ಟ್ ಮೇಲೆ ಅಥವಾ ನಮ್ಮ ದೇಹದ ರಕ್ತನಾಳ ಮೇಲೆ ಬರುವಂತ ಒಂದು ದುಷ್ಪರಿಣಾಮದಿಂದ ನಾವು ಅವಾಯ್ಡ್ ಮಾಡ್ಕೊಳ್ಬೇಕು. ಸೊ ಇದಲ್ಲದೆ ಯಾರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ ಅವ್ರು ಸಾಮಾನ್ಯವಾಗಿ ಶುಗರ್ ಕೂಡ ಇರುತ್ತೆ. ಸೊ ಅವರು ಶುಗರ್ ಕೂಡ ಸರಿಯಾಗಿ ಕಂಟ್ರೋಲ್ ಮಾಡೋದ್ರಿಂದ ತಮ್ಮ ಓವರ್ ಆಲ್ ಹೆಲ್ತ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಡಾಕ್ಟರ್ ಸಲಹೆ ಮೇರೆಗೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸಾಮಾನ್ಯವಾಗಿ 11ರಿಂದ 12 ಗ್ರಾಮ್ ಹಿಮೋಗ್ಲೋಬಿನ್ ನಾವು ಕಿಡ್ನಿ ಪೇಷಂಟ್ಸ್ನಲ್ಲಿ ಟಾರ್ಗೆಟ್ ಮಾಡ್ತೇವೆ. ಸೊ 11ರಿಂದ 12 ಹಿಮೋಗ್ಲೋಬಿನ್ ಬರಬೇಕು ಅಂದ್ರೆ ನಿಮ್ಮ ಐರನ್ ಸ್ಟಡೀಸ್ನ ನೀವು ಚೆಕ್ ಮಾಡ್ಕೊಳ್ಬೋದು, ಐರನ್ ಸಪ್ಲಿಮೆಂಟ್ಸ್ ತಗೊಳ್ಬೋದು. ಜೊತೆಗೆ ಐರನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರ ಜೊತೆಗೆ ನಿಮ್ಮ ಡಾಕ್ಟರ್ ಸಲಹೆ ಮೇರೆಗೆ ಎರಿಥ್ರೋಪಾಯ್ಟಿನ್ ಅಥವಾ ಡಾರ್ಮಿಪಾಯ್ಟಿನ್ ಇಂಜೆಕ್ಷನ್ಸ್ ಕೂಡ ನೀವು ತಗೊಳ್ಬೋದು. ನೋಡೋದಿಲ್ಲ ವೀಕ್ಷಕರೇ, ಜೊತೆಗೆ ನಿಮ್ಮ ಆಹಾರದ ಒಂದು ಕಂಟ್ರೋಲ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 1 ಅಥವಾ ಸ್ಟೇಜ್ 2 ಅಂದ್ರೆ ಸ್ವಲ್ಪ ಕ್ರಿಯಾಟಿನಿನ್ ಜಾಸ್ತಿ ಆದಾಗ ಹೆಚ್ಚಿನ ಸಿಂಪ್ಟಮ್ಸ್ ಇರೋದಿಲ್ಲ. ಆದ್ರೆ ಕಿಡ್ನಿ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಹೋಗ್ತಿದ್ದಂಗೆ ಯಾವಾಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 3, ಸ್ಟೇಜ್ 4 ಅಥವಾ ಡಯಾಲಿಸಿಸ್ ಸ್ಟೇಜ್ 5 ಬಂತು ಅಂದ್ರೆ
ನಿಮ್ಮ ಎಲ್ಲ ಒಂದು ಆಹಾರ ಕಂಟ್ರೋಲ್ ಇದ್ರೆ ನಿಮ್ಮ BP ಕಂಟ್ರೋಲ್ ಇರುತ್ತೆ. ಅದರಿಂದಾಗಿ ನಿಮ್ಮ ಹೃದಯ ಮೇಲಿನ ಒತ್ತಡ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅತಿ ಹೆಚ್ಚಿನ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಪೊಟ್ಯಾಷಿಯಂ ಅಂಶ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾವಿನ ಹಣ್ಣು ಸೀಸನ್ ಬಂತು, ಹಲಸಿನ ಹಣ್ಣು ಸೀಸನ್ ಬಂತು ಅಂದ್ರೆ ನಾವು ಪೊಟ್ಯಾಷಿಯಂ ಅಂಶ ಇರುವಂತಹ ಈ ಒಂದು ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಹಾಗಾಗಿ ಪೊಟ್ಯಾಷಿಯಂ ಜಾಸ್ತಿ ಇರುವಂತಹ ಆಹಾರ ಅವಾಯ್ಡ್ ಮಾಡೋದ್ರಿಂದ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಈ ಅರಿಥ್ಮಿಯಾಸ್ನ ನಾವು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಈ ಒಂದು ಕ್ರಾನಿಕ್ ಇನ್ಫ್ಲಮೇಟರಿ ಸ್ಟೇಟ್ ಇರುತ್ತೆ ಈ ಕಿಡ್ನಿ ಪೇಷಂಟ್ಸ್ ಅಲ್ಲಿ. ಸೊ ಕ್ರಾನಿಕ್ ಇನ್ಫ್ಲಮೇಟರಿ ಸ್ಟೇಟ್ ಇರೋದನ್ನ ನಾವು ನಮಗೆ ಸೂಕ್ತವಾದ ಒಂದು ಚಿಕಿತ್ಸೆ ಮುಖಾಂತರ ಕ್ರಿಯಾಟಿನಿನ್ ಅಂಶ, ಯೂರಿಯಾ ಅಂಶ, ಪೊಟ್ಯಾಷಿಯಂ ಅಂಶ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಮೇಲೆ ದುಷ್ಪರಿಣಾಮಗಳು ತುಂಬ ಕಡಿಮೆ ಆಗುತ್ತೆ. ಹಾಗೆ ಸೂಕ್ತ ಡಾಕ್ಟರ್ಗಳ ಸಲಹೆ ಮೇಲೆಗೆ, ಕಿಡ್ನಿಯ ಒಂದು ಸ್ಪೆಷಲಿಸ್ಟ್ಗಳ ಸಲಹೆ ಮೇಲೆಗೆ ಕಿಡ್ನಿ ಪ್ರಾಬ್ಲಮ್ ತುಂಬ ಜಾಸ್ತಿ ಇತ್ತು ಅಂದರೆ ಡಯಾಲಿಸಿಸ್ಗೆ ಹೋಗೋದ್ರಿಂದ ಹಾರ್ಟ್ ಮೇಲೆ ಬರುವಂಥ ದುಷ್ಪರಿಣಾಮ ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ನಮ್ಮ ದೇಹದ ಒಂದು ಕೊಲೆಸ್ಟ್ರಾಲ್ ಲೆವೆಲ್ಸ್. ಸಾಮಾನ್ಯವಾಗಿ ಕಿಡ್ನಿ ಪೇಷಂಟ್ಸಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸು ರಿವರ್ಸ್ ಎಪಿಡಿಯೋಮಿಲೇಜ್ ಇರುತ್ತೆ, ಯೂಶಲಿ ಕಡಿಮೆ ಇರುತ್ತೆ. ಆದರೆ ಕಿಡ್ನಿ ಪೇಷಂಟ್ ಇದ್ದವರು ತಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಚೆಕ್ ಮಾಡಿಕೊಂಡು ಮೆಡಿಸಿನ್ ತಗೊಳ್ಳೋದ್ರಿಂದ ಹಾರ್ಟ್ ಮೇಲೆ ಬರುವಂಥ ದುಷ್ಪರಿಣಾಮಗಳು ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ನೋಡಿದ್ರೆ ವೀಕ್ಷಕರೇ, ಕಿಡ್ನಿಗೂ ಮತ್ತು ಹಾರ್ಟ್ಗೂ ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ಇರುತ್ತೆ. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಮುಂದೆ ಅಥವಾ ಆ ಟೈಮ್ನಲ್ಲೇ ಹಾರ್ಟ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ತಮ್ಮ ಹಾರ್ಟ್ನ ಚೆಕಪ್ನ ಸರಿಯಾಗಿ ಮಾಡ್ಕೊಳ್ಳೋದ್ರಿಂದ, ಮೆಡಿಸಿನ್ಸ್ನ ಸರಿಯಾಗಿ ತಗೊಳ್ಳೋದ್ರಿಂದ, ಫುಡ್ನ ಕಂಟ್ರೋಲ್ ಮಾಡೋದ್ರಿಂದ, ಕಿಡ್ನಿ ತಜ್ಞರ ಒಂದು ಸಲಹೆಯನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡೋದ್ರಿಂದ ಈ ಎಲ್ಲ ನೀವು ಕಾಯಿಲೆಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೋದು. ನಮಸ್ಕಾರ.